ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಮುಂದೆ ಈ ಒಂದು ತರಗತಿಯಲ್ಲಿ ನಾವು ಸ್ವಲ್ಪ ಟಫ್ ಲೆವೆಲ್ ಕ್ವೆಶನ್ಸ್ ರಿಲೇಟೆಡ್ ಟು ಪಿರಿಯಾಡಿಕ್ ಟೇಬಲ್ ನೋಡ್ತಾ ಹೋಗೋಣ. ಆವರ್ತಕ ಕೋಷ್ಟಕದಲ್ಲಿ ಜಡ ಅನಿಲಗಳು ಅಂದ್ರೇನು, ನೋಬಲ್ ಗ್ಯಾಸಸ್ ಅತಿ ಹೆಚ್ಚು ಅಯಾನೀಕರಣ ಶಕ್ತಿಯನ್ನ ಏಕೆ ಹೊಂದಿವೆ? ಸಾರಿ, ನೋಡಿ, ಆವರ್ತಕ ಕೋಷ್ಟಕದಲ್ಲಿ ಜಡ ಅನಿಲಗಳು ಅಂದ್ರೇನು, ನೋಬಲ್ ಗ್ಯಾಸಸ್ ಅಂತ ಏನು ಹೇಳ್ತೀವಿ, ಅವು ಅತಿ ಹೆಚ್ಚು ಅಯಾನೀಕರಣ ಶಕ್ತಿಯನ್ನ, ಅಯನೈಸೇಷನ್ ಎನರ್ಜಿ, ಅಯಾನೀಕರಣ ಶಕ್ತಿ. ಹೀಗಂದ್ರೆ ಏನು? ಈಗ ಆಲ್ರೆಡಿ ನಿಮ್ಗೆ ಗೊತ್ತು, ಒಂದು ಆಟಮ್ ಅಲ್ಲಿ ಇರುವಂತ ಒಂದು ಎಲೆಕ್ಟ್ರಾನ್ ಅನ್ನ ತೆಗೆಯೋದಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ ಒಂದು ನಾವೇನಂತ ಹೇಳ್ತೀವಿ, ಅಯಾನೀಕರಣ ಅಂತ ಹೇಳ್ತೀವಿ, ಅಯಾನೀಕರಣ ಶಕ್ತಿ ಅಂತ ಹೇಳಿ ಕರಿತೀವಿ. ಓಕೆ, ಹಾಗಾದ್ರೆ ಈ ಒಂದು ಅಯನೈಸೇಷನ್ ಎನರ್ಜಿಯನ್ನ ಅತಿ ಹೆಚ್ಚು ಹೊಂದಿರುವಂತದ್ದು ಈ ಒಂದು ನೋಬಲ್ ಗ್ಯಾಸಸ್. ಸೊ ಯಾಕೆ ಅವು ಅಷ್ಟೊಂದು ಹೆಚ್ಚು ಅಯಾನೀಕರಣ ಶಕ್ತಿಯನ್ನ ಒಳಗೊಂಡಿದೆ ಅಂತ ನೋಡಿದಾಗ, ಅವು ಪರಮಾಣು ಗಾತ್ರದಲ್ಲಿ ದೊಡ್ಡದಾಗಿರುವುದರಿಂದ, ಅವು ಅತಿ ಕಡಿಮೆ ಎಲೆಕ್ಟ್ರಾನಿಕ್ ಬಂಧುತ್ವವನ್ನ ಹೊಂದಿರುವುದರಿಂದ, ಅವು ಸ್ಥಿರ ಎಲೆಕ್ಟ್ರಾನ್ ಸಂರಚನೆ ಹೊಂದಿರುವುದರಿಂದ, ಅವು ಹೈಡ್ರೋಜನ್ ಗಿಂತ ಹೆಚ್ಚು ಅಂತ ಸಮಥಿಂಗ್ ಇದೆ. ಬಟ್ ಇದಕ್ಕೆ ಸರಿಯಾದಂತ ಉತ್ತರ ಏನು ಅಂದ್ರೆ, ಅವು ಸ್ಥಿರ ಎಲೆಕ್ಟ್ರಾನ್ ಸಂರಚನೆ ಅಂದ್ರೆ ಏನು, ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಹೊಂದಿದಾವೆ. ಅಂದ್ರೆ ಎಲ್ಲಾ ಅವುಗಳ ಅಂದ್ರೆ ಏನು, ಈ ನೋಬಲ್ ಗ್ಯಾಸಸ್ ಏನಿರುತ್ತೆ ಅವುಗಳ ಎಲ್ಲಾ ಔಟರ್ ಶೆಲ್ ಎಲೆಕ್ಟ್ರಾನ್ಸ್ ಎಲ್ಲ ಆಕ್ಟೇಟ್ ರೂಲ್ ಅನ್ನ ಫಾಲೋ ಮಾಡುತ್ತೆ. ಮೀನ್ಸ್ ಎಲ್ಲವೂ ಕೂಡ 8 ಎಲೆಕ್ಟ್ರಾನ್ಸ್ ಅನ್ನ ಒಳಗೊಂಡಿರುತ್ತೆ. ಓಕೆ, ಔಟರ್ ಮೋಸ್ಟ್ ಶೆಲ್ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್ ಅನ್ನ ಅದು ಒಳಗೊಂಡಿರುತ್ತೆ. ಓಕೆ, ಸೊ ಸರಿಯಾದ ಉತ್ತರನ ಎಸ್ ಏನಂತ, ಅವು ಸ್ಥಿರ ಎಲೆಕ್ಟ್ರಾನ್ ಸಂರಚನೆಯನ್ನ ಹೊಂದಿರೋದ್ರಿಂದ. ಇನ್ನು ಲ್ಯಾಂಥನೈಡ್ ಸಂಕೋಚನ ಅಂದ್ರೇನು? ಸಂಕೋಚನ ಅಂತ ಅಂದ್ರೆ ಏನು? ಕಾಂಟ್ರಾಕ್ಷನ್ ಅಂದ್ರೆ ನಾವೀಗ ಆಲ್ರೆಡಿ ಮುಂಚೆ ನೋಡಿದ್ವಿ, ಏನಂತ, ಆಟೋಮಿಕ್ ರೇಡಿಯಸ್ ಕಡಿಮೆ ಆಗೋದನ್ನ ನಾವೇನಂತ ಹೇಳ್ತೀವಿ, ಡಿಕ್ರೀಸ್ ಆಗೋದನ್ನ ನಾವೇನಂತ ಹೇಳ್ತೀವಿ, ಕಾಂಟ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂದ್ರೆ ಏನು? ಲ್ಯಾಂಥನೈಡ್ ಪರಮಾಣು ತ್ರಿಜ್ಯದಲ್ಲಿ ಅನಿರೀಕ್ಷಿತ ಹೆಚ್ಚಳ ಅಂತ ಇದೆ. ಜೊತೆಗೆ ಪರಮಾಣು ಕೇಂದ್ರದ ಆವೇಶದಲ್ಲಿ ಅನಿರೀಕ್ಷಿತ ಇಳಿಕೆ ಅಂತ ಇದೆ. ಲ್ಯಾಂಥನೈಡ್ಗಳ ಪರಮಾಣು ತ್ರಿಜ್ಯದಲ್ಲಿ ಸ್ಥಿರವಾದ ಇಳಿಕೆ ಅಂತ ಇದೆ, ಮತ್ತು ಲ್ಯಾಂಥನೈಡ್ಗಳ ಪರಮಾಣು ತ್ರಿಜ್ಯದಲ್ಲಿ ಸ್ಥಿರವಾದ ಹೆಚ್ಚಳ ಅಂತ ಇದೆ. ಈಗ ಆಲ್ರೆಡಿ ನಿಮಗೆ ಗೊತ್ತು, ಕಾಂಟ್ರಾಕ್ಷನ್ ಅಂದ್ರೆ ಏನು, ಪರಮಾಣುವಿನ ತ್ರಿಜ್ಯದಲ್ಲಿ ಇಳಿಕೆ ಆಗೋದು. ಓಕೆ, ಸೊ ಲ್ಯಾಂಥನೈಡ್ಗಳ ಪರಮಾಣು ತ್ರಿಜ್ಯದಲ್ಲಿ ಸ್ಥಿರವಾದ ಇಳಿಕೆ ಇಸ್ ದ ರೈಟ್ ಆನ್ಸರ್. ಡಯಾಗೋನಲ್ ಸಂಬಂಧ ಹಂಗಂದ್ರೆ ಏನು? ಡಯಾಗೋನಲ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಸೊ ಡಯಾಗೋನಲ್ ರಿಲೇಶನ್ಶಿಪ್ ಅಂದ್ರೆ ಏನು? ಒಂದೇ ಗುಂಪಿನಲ್ಲಿರುವಂತಹ ಅಂಶಗಳ ನಡುವಿನ ಸಂಬಂಧ ಅಂತ ಅರ್ಥ. ಒಂದೇ ಆವರ್ತದಲ್ಲಿ ಇರುವಂತಹ ಅಂಶಗಳ ನಡುವಿನ ಸಂಬಂಧ, ಪಕ್ಕದ ಗುಂಪು ಮತ್ತು ಕೆಳಗಿನ ಆವರ್ತದಲ್ಲಿರುವಂತಹ ಅಂಶಗಳ ನಡುವಿನ ಗುಣಲಕ್ಷಣಗಳ ಹೋಲಿಕೆ, ಒಂದೇ ಗುಂಪು ಮತ್ತು ಒಂದೇ ಆವರ್ತದಲ್ಲಿರುವಂತಹ ಅಂಶಗಳ ನಡುವಿನ ಸಂಬಂಧ ಅಂತ ಇದೆ. ಇದಕ್ಕೆ ಸರಿಯಾದ ಒಂದು ಆಯ್ಕೆ ಯಾವುದು? ಡಯಾಗೋನಲ್ ರಿಲೇಶನ್ಶಿಪ್ ಅಂತ ಹೇಳಿದ್ರೆ, ಪಕ್ಕದ ಗುಂಪು ಮತ್ತು ಕೆಳಗಿನ ಆವರ್ತದಲ್ಲಿ ಇರುವಂತಹ ಅಂಶಗಳ ನಡುವಿನ ಗುಣಲಕ್ಷಣಗಳ ಹೋಲಿಕೆ. ಪಕ್ಕದ ಗುಂಪು ಅಂದ್ರೆ ಇವಾಗ ಗ್ರೂಪ್ 17 ಮತ್ತೆ 18 ಅಂತ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ಅಥವಾ ಗ್ರೂಪ್ 1 ಅಂಡ್ ಗ್ರೂಪ್ 2 ಅಂತ ತಗೊಳ್ಳೋಣ. ಸೊ ಗ್ರೂಪ್ 1 ಮತ್ತೆ ಗ್ರೂಪ್ 2 ಅಂತ ತಗೊಂಡಾಗ, ಗ್ರೂಪ್ 1 ಅಂಶ ಮತ್ತೆ ಗ್ರೂಪ್ 2 ನ ಅಂಶ, ಈ ಎರಡು ನಡುವಿನ ಗುಣಲಕ್ಷಣಗಳ ಹೋಲಿಕೆ ಮಾಡುವಂಥದ್ದು. ಮತ್ತು ಕೆಳಗಿನ ಆವರ್ತದಲ್ಲಿರುವಂತ ಅಂದ್ರೇನು, ಇವಾಗ ಗ್ರೂಪ್ ಪೀರಿಯಡ್ 1 ಮತ್ತೆ ಪೀರಿಯಡ್ 2, ಈ ಎರಡರ ನಡುವಿನ ಗುಣಲಕ್ಷಣಗಳನ್ನ ಹೋಲಿಕೆ ಮಾಡುವಂಥದ್ದು. ಇದನ್ನ ಡಯಾಗೋನಲ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಇನ್ನು ಡಿ ಬ್ಲಾಕ್ ನ ಅಂಶಗಳು ಬಣ್ಣದ ಸಂಯುಕ್ತಗಳನ್ನ ಏಕೆ ರೂಪಿಸ್ತವೆ? ನೋಡಿ, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಏನ್ ಕರಿತೀವಿ, ಡಿ ಬ್ಲಾಕ್ ಎಲಿಮೆಂಟ್ಸ್, ಇವುಗಳನ್ನ ನಾವು ಕಲರ್ಡ್ ಕಾಂಪೌಂಡ್ಸ್ ಅಂತ ಕೂಡ ಕರಿತೀವಿ. ಇವು ಕಲರ್ಡ್ ಕಾಂಪೌಂಡ್ಸ್ ಅನ್ನ ರೂಪಿಸ್ತವೆ. ಇದಕ್ಕೆ ಕಾರಣ ಏನು? ಅವು, ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ನೋಡಿ, ವೆರಿ ಇಂಪಾರ್ಟೆಂಟ್ ಒನ್. ಸೊ ನೋಟ್ ದಿಸ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್. ಏನು? ಡಿ ಬ್ಲಾಕ್ ನ ಅಂಶಗಳು ಅಂದ್ರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಬಣ್ಣದ ಸಂಯುಕ್ತಗಳನ್ನ ಯಾಕೆ ರೂಪಿಸ್ತವೆ ಅಂತ ಹೇಳಿ ಪ್ರಶ್ನೆಗೆ ಹೇಳ್ತಾರೆ. ಓಕೆ, ಯಾಕೆ ಅಂತ ಹೇಳಿದ್ರೆ, ಅವು ಅಪೂರ್ಣವಾಗಿ ತುಂಬಿದಂತಹ ಡಿ ಕಕ್ಷಕಗಳನ್ನ ಹೊಂದಿರೋದ್ರಿಂದ. ಅಂದ್ರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಅವು ಕಂಪ್ಲೀಟ್ಲಿ ಫಿಲ್ಡ್ ಅನ್ನ ಒಳಗೊಂಡಿಲ್ಲ. ಓಕೆ, ಅಪೂರ್ಣವಾಗಿ ತುಂಬಿದಂತಹ ಡಿ ಕಕ್ಷಕಗಳನ್ನ ಹೊಂದಿರೋದ್ರಿಂದ ಅವು ಏನ್ ಮಾಡ್ತವೆ,
ಸೊ ಕಲರ್ಡ್ ಕಾಂಪೌಂಡ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಇನ್ನು ಅಲೋಹ ಗುಣ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ಏನು? ಒಂದು ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಹೋದಂತೆ ಯಾಕೆ ಹೆಚ್ಚಾಗುತ್ತೆ ಅಲೋಹ ಗುಣ? ನಾವೇನ್ ಹೇಳಿದ್ವಿ, ಅಲೋಹ ಗುಣ ಏನಾಗುತ್ತೆ, ಅದು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಿ ನೋಡಿದ್ವಿ. ಸೊ ಹೆಚ್ಚಾಗೋದಕ್ಕೆ ಕಾರಣ ಏನು ಅಂದ್ರೆ ಅಯೋನೈಸೇಷನ್ ಎನರ್ಜಿ ಜಾಸ್ತಿ ಆಗೋದ್ರಿಂದ. ನೋಡಿ, ಎಲ್ಲಾನು ಒಂದೊಂದಕ್ಕೆ ಲಿಂಕ್ ಇದೆ. ಓಕೆ, ಅಯಾನೀಕರಣ ಶಕ್ತಿ ಹೆಚ್ಚಾಗೋದ್ರಿಂದ ಮೀನ್ಸ್ ಅಯನೈಸೇಷನ್ ಎನರ್ಜಿ ಹೆಚ್ಚಾಗೋದ್ರಿಂದ. ವಾಟ್ ಈಸ್ ಅಯನೈಸೇಷನ್ ಎನರ್ಜಿ? ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀವು ಪ್ರತಿಯೊಂದು ವರ್ಡ್ ಬಂತು ಅಂದ್ರೆ ಅಲ್ಲಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಏನಂತ? ಅಯಾನೀಕರಣ ಶಕ್ತಿ, ಅಯನೈಸೇಷನ್ ಎನರ್ಜಿ ಅಂದ್ರೆ ಏನು? ಒಂದು ಪರಮಾಣುವಿನಲ್ಲಿ ಇರುವಂತಹ ಎಲೆಕ್ಟ್ರಾನ್ ಅನ್ನ ತೆಗೆದು ಹಾಕೋದಕ್ಕೆ ಬೇಕಾಗುವಂತಹ ಮ್ಯಾಕ್ಸಿಮಮ್ ಎನರ್ಜಿಯನ್ನ ನಾವು ಅಯನೈಸೇಷನ್ ಎನರ್ಜಿ ಅಂತ ಹೇಳ್ತೀವಿ. ಈ ಒಂದು ಅಯನೈಸೇಷನ್ ಎನರ್ಜಿ ಹೆಚ್ಚಾಗೋದ್ರಿಂದ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಏನಿರುತ್ತೆ ಅದು ಒಂದು ಆವರ್ತದಲ್ಲಿ ಅಂದ್ರೆ ಒಂದು ಪೀರಿಯಡ್ ಅಲ್ಲಿ ಎಡದಿಂದ ಬಲಕ್ಕೆ ಹೋದಂತೆ ಏನಾಗ್ತಾ ಹೋಗುತ್ತೆ, ಅಡ್ಡ ಸಾಲಿನಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಪರಮಾಣು ಸಂಖ್ಯೆ 19 ಇರುವಂತಹ ಅಂಶವು ಆವರ್ತ ಕೋಷ್ಟಕದಲ್ಲಿ ಕಂಡು ಬರುತ್ತೆ. ಯಾವ ಗುಂಪಿನಲ್ಲಿ ಅಥವಾ ಯಾವ ಎಸ್ ಅಂದ್ರೆ ಆವರ್ತಕ ಕೋಷ್ಟಕದಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಅದರ ಗ್ರೂಪ್ ಮತ್ತೆ ಪೀರಿಯಡ್ ಯಾವುದು ಅಂತ ಹೇಳಿ. ಪರಮಾಣು ಸಂಖ್ಯೆ 19 ಏನಿದೆ, ಈ ಎಲಿಮೆಂಟ್ ಇರುವಂತದ್ದು ಗ್ರೂಪ್ 1 ಮತ್ತೆ ಪೀರಿಯಡ್ 4 ಬರುತ್ತೆ. ಆಧುನಿಕ ಆವರ್ತಕ ನಿಯಮವನ್ನ ಮೊದಲ ಬಾರಿಗೆ ಯಾರು ಪ್ರಸ್ತಾಪಿಸಿದ್ರು? ಹೆನ್ರಿ ಮೋಸ್ಲೆ ಅವರು. ಇನ್ನು ಆವರ್ತಕ ಕೋಷ್ಟಕದಲ್ಲಿ ಲಿಥಿಯಂ ಯಾವ ಅಂಶದೊಂದಿಗೆ ಡಯಾಗೋನಲ್ ಸಂಬಂಧವನ್ನ ಹೊಂದಿದೆ? ನೋಡಿ, ಲಿಥಿಯಂ ಏನಿದೆಯಲ್ಲ, ಇದು ಯಾವುದರೊಂದಿಗೆ ಒಂದು ಡಯಾಗೋನಲ್ ಸಂಬಂಧವನ್ನ ಹೊಂದಿದೆ ಅಂದ್ರೆ ದಟ್ ಇಸ್ ಮ್ಯಾಗ್ನೀಷಿಯಂ. ಓಕೆ, ಡಯಾಗೋನಲ್ ರಿಲೇಶನ್ಶಿಪ್ ವಿತ್ ಮ್ಯಾಗ್ನೀಷಿಯಂ. ಅತಿ ಹೆಚ್ಚಿನ ವಿದ್ಯುತ್ ಋಣಾತ್ಮಕತೆ ಹೊಂದಿರುವಂತಹ ಅಂಶ ಯಾವುದು? ಅತಿ ಹೆಚ್ಚಿನ ಎಲೆಕ್ಟ್ರೋನೆಗೆಟಿವಿಟಿ ಇದನ್ನ ಹೊಂದಿರುವಂತದ್ದು ಫ್ಲೋರಿನ್. ಆಮೇಲೆ ಪರಮಾಣು ತ್ರಿಜ್ಯವು ಅತಿ ಕಡಿಮೆ ಇರುವಂತ ಅಂಶ ಯಾವುದು? ಪರಮಾಣು ತ್ರಿಜ್ಯ ಅಂದ್ರೇನು? ರೇಡಿಯಸ್. ಓಕೆ, ಅಟೋಮಿಕ್ ರೇಡಿಯಸ್ ವೆರಿ 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 ಸ್ಮಾಲ್ ಇರುವಂತದ್ದು ದಟ್ ಇಸ್ ಹೀಲಿಯಂ. ಸಂಪೂರ್ಣ ತುಂಬಿದ ಉಪಕವಚಗಳು ಅಂದ್ರೆ ಫುಲ್ಲಿ ಫಿಲ್ಡ್ ಅಥವಾ ಕಂಪ್ಲೀಟ್ಲಿ ಫಿಲ್ಡ್ ಸಬ್ಶೆಲ್ಸ್ ಯಾವ ಗುಂಪಿನ ಅಂಶಗಳ ಗುಣಲಕ್ಷಣ? ದಟ್ ಇಸ್ ಜಡ ಅನಿಲಗಳು. ಓಕೆ, ಇನ್ನು ಯಾವ ಲೋಹವು ನೀರಿಗೆ ಹಾಕಿದಾಗ ತೀವ್ರವಾಗಿ ಪ್ರತಿಕ್ರಿಯಿಸುತ್ತೆ? ಅಂದ್ರೆ ಕೆಳಗಿನವುಗಳಲ್ಲಿ ಸಪೋಸ್ ಅಲ್ಲಿ ಏನಾದ್ರೂ ಸೋಡಿಯಂ ಇತ್ತು ಅಂದ್ರೆ ಸೋಡಿಯಂ ಕೂಡ ಆನ್ಸರ್ ಆಗ್ತಾ ಇತ್ತು. ಸೊ ಇಲ್ಲಿ ಕೊಟ್ಟಿರೋದು ತಾಮ್ರ, ಸತು, ಕಬ್ಬಿಣ, ಪೊಟ್ಯಾಷಿಯಂ ಅಂತ ಇದೆ. ಸೊ ಪೊಟ್ಯಾಷಿಯಂ ನ ಬದಲಾಗಿ ಸೋಡಿಯಂ ಕೂಡ ಕೆಲವೊಂದ್ಸತಿ ಕೊಡ್ಬೋದು, ಲಿಥಿಯಂ ಕೂಡ ಕೆಲವೊಂದ್ಸತಿ ಕೊಡ್ಬೋದು. ಲೋಹಗಳ ಪ್ರತಿಕ್ರಿಯಾಶೀಲತೆ ಒಂದು ಗುಂಪಿನಲ್ಲಿ ಮೇಲಿಂದ ಕೆಳಗೆ ಹೋದಂತೆ ಯಾಕೆ ಹೆಚ್ಚಾಗುತ್ತೆ? ನೋಡಿ, ಇವಾಗ ರಿಯಾಕ್ಟಿವಿಟಿಗೆ ಬಂದ್ರೆ ಮೆಟಲ್ ರಿಯಾಕ್ಟ್ ಆಗೋದೇನಿರುತ್ತೆ ಒಂದು ಗ್ರೂಪ್ ನಲ್ಲಿ ಮೇಲಿಂದ ಕೆಳಗೆ ಬರ್ತಾ 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 ಏನಾಗುತ್ತೆ, ಅದು ರಿಯಾಕ್ಟ್ ಆಗೋದು ತುಂಬಾ ಜಾಸ್ತಿ ಆಗುತ್ತೆ. ಓಕೆ, ಸೊ ಅದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಪರಮಾಣು ತ್ರಿಜ್ಯ ಅಂದ್ರೇನು, ಅಟೋಮಿಕ್ ರೇಡಿಯಸ್ ಏನಿರುತ್ತೆ ಅದು ಹೆಚ್ಚಾಗಿರೋದ್ರಿಂದ ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೆ. ಯಾವ ಗುಂಪಿನ ಅಂಶಗಳು ಸುಲಭವಾಗಿ +2 ಆಕ್ಸಿಡೇಷನ್ ಸ್ಥಿತಿಯನ್ನ ತೋರಿಸ್ತವೆ? ದಟ್ ಇಸ್ ಗ್ರೂಪ್ 2. ಗ್ರೂಪ್ 2 ಏನಿದೆ ಇವೆಲ್ಲವೂ ಕೂಡ +2 ಆಕ್ಸಿಡೇಷನ್ ಸ್ಥಿತಿಯನ್ನ ತೋರಿಸ್ತವೆ. ಅಂದ್ರೆ ಅವುಗಳ ಆಕ್ಸಿಡೇಷನ್ ಸ್ಟೇಟ್ ಏನಿರುತ್ತೆ ಅವೆಲ್ಲವೂ ಕೂಡ +2 ಆಗಿರುತ್ತೆ ಗ್ರೂಪ್ 2ದು. ಓಕೆ, ಗ್ರೂಪ್ 2ದು +2. ಸೊ ಈಸಿ ಅಲ್ವಾ ನೆನ್ಪಿಟ್ಕೊಳಕ್ಕೆ? ಗ್ರೂಪ್ 2ದು +2. ಅತಿ ದೊಡ್ಡ ಅಣುಗಾತ್ರ ಇರುವಂತ ಅಲೋಹ ಯಾವುದು? ಸೊ ಇನ್ನು 55ನೇ ಪ್ರಶ್ನೆಯನ್ನ ಮುಂದಿನ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ.